ಗೈಸ್ ಮಳೆ ಮಾತ್ರ ಮುಕ್ಕಳರೆ ಮಳೆ ಹೊಡೆದೈತಿ. ನೀರ್ ನೋಡ್ಬೋದು ಈ ಕಾನೆ ಹೆಂಗೈತಿ ಅಂತ. ಈ ಕಾನೆ ಹತ್ತಿರ್ತಾವ ಅನ್ನೋದೇ ಡೌಟ್ ಆಗೈತಿ. ಇಲ್ಲ ಚಾನ್ಸೇ ಇಲ್ಲ. ಸುಮ್ನೆ ಓಡಾಡ್ತೀವಿ, ಒಂದ್ ಮೀನ್ ಇಲ್ಲ, ಎಂತ ಮಣ್ಣು ಮಸಿನೂ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸುಮ್ನೆ ಓಡಾಡ್ತಾ ಇದೀವಿ ಗೈಸ್. ಸುಮ್ನೆ ತೋಟಕ್ಕೆ ನೀರ್ ಹತ್ತಾವ ಅಷ್ಟೇ. ನಮ್ಮ ಅಜ್ಜಿ ಮನೆ ತೋಟಕ್ಕೂ ಹಿಂಗೆ ಹತ್ತವ ನೀರು. ಗೈಸ್ ಅವ್ರ ತೋಟ ಫುಲ್ ಓಡಾಡಿದ್ರು, ಒಂದು ಮೀನ್ ಅನ್ನೋದು ಸಿಗ್ಲಿಲ್ಲ. ಯಾಕೆ? ಯಾಕೆಂದ್ರೆ ಬೆಳಕದ 8 ಗಂಟೆ ಆಗೈತಿ. 8 ಗಂಟೆ ಯಾವ ಮೀನ್ ಇರ್ತಾವೆ ಗದ್ದೆ ಒಳಗಡೆ? ನೋ ವೇ. ಇರ್ತವೆ, ಹುಡುಕ್ಬೇಕಾರೆ ಹುಡ್ಕಕ್ ಆಗಿಲ್ಲ. ಸೊ ಈಗ ಅದಕ್ಕೆ ಅವ್ರ ತೋಟದಲ್ಲಿ ಮಾವಿನಕಾಯಿ ಕೀಳೋಣ ಅಂತ ಹೇಳಿ ಬಂದಿವಿ. ಬನ್ನಿ ಒಂದ್ 4 ಮಾವಿನಕಾಯಿ ಕಿತ್ಕೋವನೀಗ. ಹಾಯ್ ಅವರಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕುಚುಕ್ತವನೆ ಮಾವಿನಕಾಯಿನ, ಕುಚುಕ್ತವನ್ ಕೈಯೆಲ್ಲ ಸೊನೆ ಆಗ್ಬಿಟ್ಟಿತಿ. ಮುಖ ಗಿಕ್ಕ ಮುಟ್ಕೊಂಡ್ರೆ ಮುಖ ಎಲ್ಲ ಗಾಯ ಆಗ್ಬಿಡ್ತೈತಿ. ಹೆಂಗಿದ್ರೆ ಇವತ್ತು ಮೀನ್ ತರ್ತೀವಿ ಗೊತ್ತು, ಅದಕ್ಕೆ ಹೆಚ್ಚಾಕದಷ್ಟೇ. ಹೆಚ್ಚಾಕ ಅಡುಗೆ ಮಾಡೋದು, ಇನ್ನೇನ್ ಮಾಡಕ್ಕಾಗಲ್ಲ. ಮತ್ತೆ ಬಿದ್ದು ಡ್ಯಾಮೇಜ್ ಆಗಿರ್ತಾವಲ್ಲ, ಹಣ್ಣಾಗಲ್ಲ. ಹಣ್ಣು ಅದು ಕೊಳ್ತೋಗ್ಬಿಡ್ತವೆ. ಏನಂತೀರಾ? ಸೊ ಅದಕ್ಕೆ ಹೆಚ್ಚು ಮೀನ್ ಸರಿ ಹಾಕ್ಬಿಡೋದೆ ಇವತ್ತು ಅಷ್ಟೇ. ಗೈಸ್ ಬಿದ್ದು ಮಣ್ಣಾಯ್ತು ಮಾವಿನಕಾಯಿ. ಸೊ ಅದಕ್ಕೆ ಇಲ್ಲೇ ಇರೋ ನೀರಲ್ಲೇ ತೊಳಿತಾ ಇದೀವಿ. ತೊಳೆದ್ಬಿಟ್ಟು ಏನಿಲ್ಲ, ಯಾವ್ದಾದ್ರೆ ಹೊಟ್ಟೆ ಹಾಕೊಳೋದಷ್ಟೇ. ಈಗ ಮೀನ್ ಹಿಡಿಯಕಂತ ಬಂದ್ಬಿಟ್ಟು ಮರದಲ್ಲಿ ಪೂರ್ತಿ ಮಾವಿನಕಾಯಿ ಕಿತ್ತೀವಿ. ಸೊ 4 ಮಾವಿನಕಾಯಿ ಕಿತ್ತೀವಿ. ನಮ್ಮ ಫಾಲೋವರ್ಸ್ ಯಾರಿಗಾರು ಬೇಕಾದ್ರೆ ಹೇಳ್ರಿ, ಮಾವಿನಕಾಯಿನ ನೀವಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ನಿಮ್ಗೆ ಕಳ್ಸಿಕೊಟ್ಬಿಡ್ತೀವಿ. ಇವಾಗ ಮಾವಿನಕಾಯಿ ಫುಲ್ ಕಿತ್ಕೊಂಡಾಯ್ತು. ಈಗ ಹೊರಟ್ವಿ. ಸೊ ಮಾವಿನಕಾಯಿ ಇಲ್ಲಿದೆ, ಇವನೇ ಕಿತ್ಕೊಟ್ಟಿದ್ದು. ಮಾವಿನಕಾಯಿ ಕಿತ್ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಸ್ಕೊಂಡಿದ್ದಕ್ಕೆ ನೀವು ಅಭಿನಂದನೆಗಳು ಅಂತ ಗೈಸ್. ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಹೆಚ್ಚಿನ ಮಾಹಿತಿಗಾಗಿ ಪ್ರಜ್ವಲ್ ಅವರಿಗೆ ಮರಾಠಿಗ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವ ಪ್ರಜ್ವಲ್ ಮರಾಠಿಗ ಅವರಿಗೆ ಫಾಲೋ ಮಾಡಿ ಅಷ್ಟೇ.